ಸೊ ನಾವು ಇವಾಗ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂದರೆ ಲಾಸ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಹುಡುಗಿ ಆಡಿರ್ತಕ್ಕಂಥ ಹಾಡು ಟ್ರೆಂಡ್ ಆಗ್ತಾ ಇದೆ. ಸೊ ಆ ಹಾಡನ್ನು ಕೇಳ್ಕೊಂಡು ಬಂದ್ಬಿಡಿ, ಒಂದ್ಸಲ ನಾವು ಕೇಳ್ಕೊಂಡು ಬರೋಣ. ಸೊ ಈ ಸಾಂಗ್ ನೋಡಿದ ಮೇಲೆ ನನಗೆ ನಗು ಬಂತು ಇಲ್ಲ ಖುಷಿ ಆಯಿತು, ನಿಮ್ಗೆ ಏನಾಗಿರುತ್ತಂತ ನಿಮ್ಮ ಫೀಲಿಂಗ್ಸ್, ಇನ್ನರ್ ಫೀಲಿಂಗ್ಸ್ ಹೇಳೋಕ್ಕಾಗಲ್ಲ. ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ. ಸೊ ಎಷ್ಟೋ ಜನ ಸಿಂಗರ್ಸು, ಮ್ಯೂಸಿಕ್ ಆರ್ಟಿಸ್ಟ್ಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲೇಬ್ಯಾಕ್ ಸಿಂಗರ್ಸು ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಚಾನ್ಸ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಚಾನ್ಸ್ ಸಿಗ್ತಾ ಇದೆ. ಬಟ್ ಅವ್ರು ಬೆಳಕಿಗೆ ಬರ್ತಾ ಇಲ್ಲ. ಎಷ್ಟೋ ಜನ ಫಂಕ್ಷನಲ್ಲಿ ಎಂತೆಂಥ ಸಾಂಗ್ಗಳು ಆಡ್ತಿರ್ತಾರೆ, ಮತ್ತು ರೋಡಲ್ಲಿ ನಾವೆಲ್ಲಾದರೂ ಹೋಗ್ತಿದ್ರೆ ಮೈಕ್ ಇಟ್ಕೊಂಡ್ಬಿಟ್ಟು ಕುರುಡ್ರು, ಸೊ ಅವ್ರಿಗೂ ಏನೋ ಒಂದು ಮಾಡಿಕೊಂಡು ಸಾಂಗ್ ಆಡ್ತಿರ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಆಡ್ತಿರ್ತಾರೆ ಅಂದರೆ ಅಂಥವ್ರಿಗೆ ಸಪೋರ್ಟ್ ಮಾಡಲ್ಲ ನಮ್ಮ ಜನ. ಸೊ ಇವ್ರು ಬಂದುಬಿಟ್ಟು ಒಂದು ಹಾಡು ಆಡ್ಬಿಟ್ರು, ಎಷ್ಟೋ ಜನ ಇದೇ ಸೋಷಿಯಲ್ ಮೀಡಿಯಾದ, ಇವಾಗ ಯಾಕಂದರೆ ಸೋಷಿಯಲ್ ಮೀಡಿಯಾನೇ ಟ್ರೆಂಡು, ಇದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ 400 ಜನ ಇದ್ರು ಫಾಲೋವರ್ಸು. ಸೊ ಇವಾಗ 30,000 40,000 ಫಾಲೋವರ್ಸು. ಸೊ ಯಾಕಂತ ಗೊತ್ತಾಗ್ತಾ ಇಲ್ಲ. ಸೊ ನಾನು ಕೇಳೋದು ಇಷ್ಟೇ, ಅವ್ರಿಗೆಲ್ಲ ಸಪೋರ್ಟ್ ಮಾಡಿ. ಪ್ಲೇಬ್ಯಾಕ್ ಸಿಂಗರ್ಸು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಂಗ್ ಆಡ್ತಾರೋ ಅಂಥವ್ರಿಗೆ ಸಪೋರ್ಟ್ ಮಾಡಿ, ಸ್ವಲ್ಪ ಬೆಳೆಸಿ ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.